ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ನಿಮ್ಮ ಸೆಕೆಂಡ್ ಪಿ ಯು ಸಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರ ಸೋಷಿಯಾಲಜಿ ಎಂಬ ಒಂದು ವಿಷಯದಿಂದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ನಿಮ್ಮ ಪ್ರಿಪರೇಟರಿ ಪರೀಕ್ಷೆ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಲ್ಲಿಗೆ ಹೋಗಬೇಡಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ನೋಡಿ, ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಭಾರತ ಸರ್ಕಾರವು ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದೆ. ಅವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿರಿ ಅಂತ ನಿಮಗೆ ಕೇಳ್ತಾರೆ. ಇಲ್ಲಿ ಎ, ಬಿ, ಸಿ ಮತ್ತು ಡಿ ಸರಿಯಾಗಿದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಿದ ಕ್ರಮಾನುಗತಿಯನ್ನು ಆರಿಸಿ ಬರೆಯಿರಿ. ಅಂದರೆ ಫಸ್ಟು ನಾಗನಗೌಡ ಆಯೋಗ, LG ಹಾವನೂರ್ ಆಯೋಗ, ವೆಂಕಟಸ್ವಾಮಿ ಆಯೋಗ, ಚೆನ್ನಪ್ಪ ರೆಡ್ಡಿ ಆಯೋಗ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಬಂದ್ಬಿಟ್ಟು 6ನೇ ಪಂಚವಾರ್ಷಿಕ ಯೋಜನೆಯ ಕಲ್ಯಾಣದ 3 ಸಮಗ್ರ ಯೋಜನೆಗಳನ್ನು ಗುರುತಿಸಿ. ಅಂದರೆ ವಿಶೇಷ ಘಟಕ ಯೋಜನೆ, ವಿಶೇಷ ಕೇಂದ್ರ ನೆರವು, ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ. ಅಂದರೆ ಎಲ್ಲ ಲೆಸನ್ಸ್ಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಲಾಂಗ್ ಆನ್ಸರ್ಸ್ 5 ಮಾರ್ಕ್ಸ್, 10 ಮಾರ್ಕ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲವೂ ಕೂಡ ಇಲ್ಲಿ ಕವರ್ ಆಗಿದೆ. ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಓಕೆ, ಬನ್ನಿ. ಭಾರತದಲ್ಲಿ ಅಸಮಾನತೆಗಳು ಹೀಗೆ ಮುಂದುವರೆದರೆ ಅರ್ಧ ಭಾರತವು ಕ್ಯಾಲಿಫೋರ್ನಿಯಾವಾಗುತ್ತದೆ ಮತ್ತು ಇನ್ನರ್ಧ ಭಾಗವು ಆಫ್ರಿಕಾ ಖಂಡದ ಸಹರಾ ಮರುಭೂಮಿಯಾಗುತ್ತದೆ. ಈ ಹೇಳಿಕೆಯನ್ನು ನೀಡಿದವರು ಯಾರಂದರೆ ಡಾಕ್ಟರ್ ಅಮರ್ತ್ಯ ಸೇನ್ ಅಂತ ಹೇಳ್ಬೋದು. ಮಲಪ್ರಭಾ ಹೋರಾಟಕ್ಕೆ ಕಾರಣವಾದ ಅಂಶಗಳನ್ನು ತಿಳಿಸಿ. ಅಂದರೆ 2 ಮತ್ತು 3 ಮತ್ತು 4 ಸರಿಯಾಗಿದೆ ಇದರಲ್ಲಿ. ಓಕೆನಾ. ಉಳಿಗಮಾನ್ಯ ಪದ್ಧತಿ ಮತ್ತು ಇದು ಸ್ಥಿರ ಬೆಲೆಯ ಪ್ರಶ್ನೆ ಮತ್ತು 3ನೇದು ಲೇವಿಯ ಪ್ರಶ್ನೆ, ಸ್ಥಳೀಯ ನೌಕರರ ಶಾಲೆಯ ಪಾತ್ರ. ನೆಕ್ಸ್ಟು ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಇಂಪಾರ್ಟೆಂಟ್ ನೋಡಿ ಇವು ನಿಮ್ಮ ಬೋರ್ಡ್ ಪರೀಕ್ಷೆ ಮತ್ತು ನಿಮ್ಮ ಪ್ರಿಪರೇಟರಿಗೆ. ಕರ್ತ ಎಂದರೆ ಯಾರು ಅಂದರೆ ಅವಿಭಕ್ತ ಕುಟುಂಬದ ಮುಖ್ಯಸ್ಥನನ್ನು ನಾವು ಕರ್ತ ಎಂದು ಕರೀತೇವೆ. ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಎಂದು ಕರೆದವರು ಚಾರ್ಲ್ಸ್ ಮೆಟ್ಕಾಪ್ ಅಂತ ಹೇಳ್ಬೋದು. ನೆಕ್ಸ್ಟು ಮಾಧ್ಯಮ ದೊರೆ ಎಂದು ಪ್ರಖ್ಯಾತರಾದವರು ರೂಪರ್ಟ್ ಮರ್ಡೋಕ್ ಅಂತ ಹೇಳ್ಬೋದು. ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂಬ ಕೃತಿಯನ್ನು ಬರೆದವರು MS.A. ರಾವ್ ಅಂತ ಹೇಳ್ಬೋದು. ಆಂತರಿಕ ಮೂಲದ ಪರಿವರ್ತನೆ ಸಂಸ್ಕೃತಾನುಕರಣ ಅಂತ ಹೇಳ್ಬೋದು. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಇಂಪಾರ್ಟೆಂಟ್ ಯಾವುದು ಅಂದರೆ ಒಡಲ ತುಡಿತಕ್ಕೆ ಕೇಡು, ಮಂಜುನಾಥ್ ಅದ್ದೆ, ಡಿವೈನ್ ಲೈಫ್ ಸೊಸೈಟಿ ಅರವಿಂದ್ ಘೋಷ್, ಮೂಕ ನಾಯಕ ಡಾಕ್ಟರ್ BR ಅಂಬೇಡ್ಕರ್, ಅಪಸಂಸ್ಕೃತಾನುಕರಣ ಮಜುಂದಾರ್, ಟೆಲಿಸಾಪಿಂಗ್ ಮೈಕಲ್ ಅಲ್ಡಿರೀಸ್. ಇವು ತುಂಬ ಸರಿಯಾದ ಉತ್ತರಗಳು. ನೆಕ್ಸ್ಟ್ 1 ಮಾರ್ಕ್ಸ್ ಇದಕ್ಕೆ ಇಂಪಾರ್ಟೆಂಟ್ ಯಾವುದು ಅಂದರೆ ಭಾರತದಲ್ಲಿ ಹಿಂದೂ ಪದವನ್ನು ಪರಿಚಯಿಸಿದವರು ಯಾರು ಅಂದರೆ ಅರಬ್ಬರು. ಕರ್ನಾಟಕದ ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನು ಹೆಸರಿಸಿ ಅಂದರೆ ಮಧುಸೂದನ್ ನಾಯಕ. SKDRDP ಏನು ವಿಸ್ತರಿಸಿ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಕಾಣದ ಕೈ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರಂದರೆ ಆಡಮ್ ಸ್ಮಿತ್. ಜನತಾ ವಿಪ್ಲವ ಎಂದರೇನು ಅಂದರೆ ದೀರ್ಘಕಾಲದಿಂದ ಪರಿಹಾರವಾಗದೆ ಇರುವ ಸಮಸ್ಯೆಗಳು ಉಲ್ಬಣಿಸಿದಾಗ ಏಕಾಏಕಿ ಸ್ಫೋಟಗೊಳ್ಳುವ ಚಳುವಳಿಗೆ ಜನತಾ ವಿಪ್ಲವಗಳು ಎನ್ನುವರು. ನೆಕ್ಸ್ಟು ಈ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ತಲಾ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, 2 ಅಂಕದ್ದು. ಸಿಂಧು ನಾಗರಿಕತೆ 2 ನಗರಗಳನ್ನು ಹೆಸರಿಸಿ. ಹರಪ್ಪ, ಮೊಹೆಂಜೋದಾರೋ. ಕರ್ನಾಟಕದ ಯಾವುದಾದ್ರೂ 2 ಪರಿಶಿಷ್ಟ ಜಾತಿಗಳ ಹೆಸರನ್ನು ತಿಳಿಸಿ. ಅಂದರೆ ಹೂಲಯ ಮತ್ತು ಮಾದಿಗ ಲಂಬಾಣಿ. ನೆಕ್ಸ್ಟ್ ಲಿಂಗ ಮತ್ತು ಲಿಂಗತ್ವದ ನಡುವಿನ 2 ವ್ಯತ್ಯಾಸಗಳನ್ನು ತಿಳಿಸಿ. ಅಂದರೆ ಲಿಂಗವು ಜೈವಿಕ ಅಂಶವಾಗಿದ್ದು ಸ್ತ್ರೀ ಮತ್ತು ಪುರುಷರ ಲಿಂಗಗಳನ್ನು ನಿರ್ಧರಿಸುತ್ತೆ. ಲಿಂಗತ್ವವು ಪುರುಷತ್ವ ಮತ್ತು ಸ್ತ್ರೀತ್ವದ ಲಕ್ಷಣಗಳು ಮತ್ತು ಅವರ ಪಾತ್ರಗಳನ್ನು ಕುರಿತಂತೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಗ್ರಹಿಕೆಗಳನ್ನು ಸೂಚಿಸುತ್ತೆ. ಲಿಂಗವು ಲೈಂಗಿಕ ಪ್ರಜೋತ್ಪತ್ತಿಯ ಪ್ರಕ್ರಿಯೆಗಾಗಿ ವಂಶವಾಹಿ ಅಂಶಗಳನ್ನು ಸಂಯೋಜನೆ ಮಾಡುತ್ತೆ. ನೆಕ್ಸ್ಟು ಕರ್ನಾಟಕದಲ್ಲಿ ನಡೆಯುವ 2 ಪ್ರಸಿದ್ಧ ಜಾತ್ರೆಗಳನ್ನು ಹೆಸರಿಸಿ. ಅಂದರೆ ಕಡಲೆಕಾಯಿ ಪರಿಷೆ, ಬೆಂಗಳೂರು ಬನಶಂಕರಿ ಜಾತ್ರೆ, ಬಾಗಲಕೋಟೆ ಜಾತ್ರೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ತಲಾ 15 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳ್ಬೋದು. ಭಾರತದಲ್ಲಿ ಆರ್ಯೀಕರಣ ಪ್ರಕ್ರಿಯೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಆರ್ಯೀಕರಣ ಪ್ರಕ್ರಿಯೆ ತೊಡಕಾಗಿರೋ ಅಂಶಗಳನ್ನು ವಿವರಿಸಿರಿ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ನೋಡಿ, ಇದೊಂದು ಇದು ಮಾಡ್ಕೊಳ್ಳಿ. ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿರಿ. ಇದೊಂದು ತುಂಬ ಇಂಪಾರ್ಟೆಂಟ್. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿ. ಇದು ಕೂಡ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದೊಂದು ಓದ್ಕೊಳ್ಳಿ. ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ವಿವರಿಸಿರಿ. ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು.
ಓಕೆ 50 ಕುಟುಂಬದ ಬದಲಾವಣೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿರಿ ಅಂತ ಇದೆ. ಪಾಯಿಂಟ್ಸ್ಗಳು ವಿತ್ ಆನ್ಸರ್ ಇದೆ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಪ್ರಿಪರೇಟರಿ ಮತ್ತು ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಸ್ಗಳು ಬರ್ತಾ ಇರ್ತವೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಕೊಳಚೆ ಪ್ರದೇಶಗಳ ಬೆಳವಣಿಗೆ ಕಾರಣಗಳನ್ನು ವಿವರಿಸಿರಿ. ಇದು ಕೂಡ ಭಾಳ ಇಂಪಾರ್ಟೆಂಟ್. ಮ್ಯಾಕ್ಡೊನಾಲ್ಡೀಕರಣದ 5 ತತ್ವಗಳನ್ನು ಚರ್ಚಿಸಿ. ಇದು ಕೂಡ ತುಂಬ ಇಂಪಾರ್ಟೆಂಟ್. ರೂಪರ್ಟ್ ಮರ್ಡೋಕ್ ರವರನ್ನು ಕುರಿತು ಟಿಪ್ಪಣಿ ಬರೆಯಿರಿ. ನೋಡಿ, ಹೈಲೈಟ್ ಇಲ್ಲಿ ಕಲರಲ್ಲಿ ಇದ್ದಂತಹ ಪಾಯಿಂಟ್ಸ್ಗಳು ಹೈಲೈಟ್. ಈ ಪಾಯಿಂಟ್ಸ್ಗಳು ಬರಲೇಬೇಕಾಗುತ್ತೆ. ಪಾಶ್ಚಾತ್ಯೀಕರಣದ ಪ್ರಮುಖ ಅಂಶಗಳನ್ನು ವಿವರಿಸಿರಿ. ಓಕೆ, ಇದೊಂದು ಕೂಡ ಬರುತ್ತೆ ಸರಳ ಅರ್ಥದ ಪ್ರಕಾರ. MS ಶ್ರೀನಿವಾಸರ ಪ್ರಕಾರ ಇದೆಲ್ಲ ಕೂಡ ಪಾಯಿಂಟ್ಸ್ಗಳು ಅದರಲ್ಲಿ ಬರಲೇಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್, ಈ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ತಲಾ 30 ವಾಕ್ಯಗಳಲ್ಲಿ ಅಂದರೆ 10 ಮಾರ್ಕ್ಸಿಂದು ಇಂಪಾರ್ಟೆಂಟ್. ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ. ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ವಿವರಿಸಿರಿ. ಒಂದು ಕೋಮುವಾದ ಬರುತ್ತೆ, ಒಂದು ಭಾಷಾವಾದ, ಒಂದು ಉಗ್ರವಾದ ಮತ್ತು ಭಯೋತ್ಪಾದನೆ, ಪ್ರಾಂತೀಯವಾದ. ಪ್ರಾಂತೀಯತೆಯ ಪರಿಣಾಮಗಳನ್ನು ವಿವರಿಸಿರಿ ಅಂದರೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ ಇರುತ್ತೆ, ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ, ಪೂರ್ಣ ಪ್ರಮಾಣದ ರಾಜ್ಯಕ್ಕಾಗಿ ಬೇಡಿಕೆ, ಅಂತಾರಾಜ್ಯ. ಓಕೆ, ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಬುಡಕಟ್ಟು ಪಂಗಡವನ್ನು ವ್ಯಾಖ್ಯಾನಿಸಿ. ಬುಡಕಟ್ಟಿನ ಬದಲಾಗ್ತಿರುವ ಪರಿಕಲ್ಪನೆಗಳನ್ನು ವಿವರಿಸಿರಿ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಗಿಲಿನ್ ಮತ್ತು ಗಿಲಿನ್ ಸಮರೂಪಿ ಸ್ವಾವಲಂಬನೆ ಘಟಕವಾಗಿ ಬುಡಕಟ್ಟು, ರಾಜಕೀಯ ವಿಭಾಗಗಳಾಗಿ ಬುಡಕಟ್ಟು ಪಂಗಡಗಳು, ಒಂದು ಜನಾಂಗವಾಗಿ ಬುಡಕಟ್ಟು ಪಂಗಡ, ಬುಡಕಟ್ಟು ಮತ್ತು ಪರಿಶಿಷ್ಟ ಬುಡಕಟ್ಟು, ಗ್ರಾಮೀಣ ಅಧ್ಯಯನದ ಮಹತ್ವದ ಸಂಕ್ಷಿಪ್ತವಾಗಿ ವಿವರಿಸಿರಿ. ಇದೊಂದು ಇಂಪಾರ್ಟೆಂಟ್ 10 ಮಾರ್ಕ್ಸಿಗೆ ಭಾಳ ಇಂಪಾರ್ಟೆಂಟ್ ಇದು ಪ್ರಶ್ನೆ. ಒಂದು ಫಸ್ಟ್ ಪಾಯಿಂಟ್ ಯಾವುದಪ್ಪ? ಕ್ಷೇತ್ರ ಕಾರ್ಯ ಅಧ್ಯಯನವು. 2ನೇದು ಪರಿವರ್ತನೆ, 3ನೇದು ಸಾಹಿತ್ಯಿಕ ಪೂರ್ವಗ್ರಹ, ಆನಂತರದ ಮೌಲ್ಯಮಾಪನ ದಾಖಲಿಸೋದು, ವಿಶ್ಲೇಷಣಾತ್ಮಕ ವಿಭಾಗಗಳ ಬೆಳವಣಿಗೆ. ಇದು ಭಾಳ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಭಾಗ 1, ಭಾಗ 2, ಭಾಗ 3, ಭಾಗ 4 4 ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.